ಗಡಿಭಾಷೆ ವಿಚಾರವಾಗಿ ಕಿರಿಕ್ ಮಾಡುವ ಮಹಾರಾಷ್ಟ್ರಕ್ಕೆ ಬೇಕಿದೆ ಕರ್ನಾಟಕದ ನೆರವು. ಕಾಡಾನೆಗಳ ಸೆರೆಗೆ ಕರ್ನಾಟಕ ಅಧಿಕಾರಿಗಳ ಬಳಿ ತರಬೇತಿ ಪಡೆದ ಮಹಾ ಅಧಿಕಾರಿಗಳು ಕಳೆದೊಂದು ತಿಂಗಳಿಂದ ಮಹಾರಾಷ್ಟ್ರದ ಸಿಂಧದುರ್ಗ, ರತ್ನಗಿರಿ ಜಿಲ್ಲೆಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಕಾಡಾನೆಗಳ ಹಾವಳಿಗಳಿಗೆ 2 ಜಿಲ್ಲೆಗಳ ಬಹುಪಾಲು ವಾಣಿಜ್ಯ ಬೆಳೆ ಹಾಳಾಗಿ ಉಂಟಾಗಿದೆ. ಕಾಡಾನೆಗಳ ಸೆರೆ, ಬೆಳೆಹಾನಿ ಪರಿಹಾರ ಸೇರಿದಂತೆ ಈವರೆಗೂ 28 ಕೋಟಿ ಹೆಚ್ಚು ವೆಚ್ಚವಾಗಿದೆ. ಹರಸಾಹಸಪಟ್ಟರೂ ಕಾಡಾನೆಗಳ ಸೆರೆಗೆ ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಸಿಬ್ಬಂದಿ ವಿಫಲವಾಗಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ತರಬೇತಿ ಪಡೆದ ಮಹಾರಾಷ್ಟ್ರದ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ವಲಯ ಇಲಾಖೆ ಅಧಿಕಾರಿಗಳಿಂದ ತರಬೇತಿ ಪಡೆದಿದ್ದಾರೆ. ಕಳೆದ 1 ತಿಂಗಳಿಂದ ಖಾನಾಪುರ ತಾಲೂಕಿನಲ್ಲಿ ಕಾಡಾನೆ ಸೆರೆ ಹಿಡಿದಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದ ಅರ್ಧ ದಿನದಲ್ಲೇ ಕಾಡಾನೆ ಸೆರೆ ಹಿಡಿದಿದ್ದ ಅರಣ್ಯ ಇಲಾಖೆ. ಖಾನಾಪುರದ ಎಸಿಎಫ್ಒ ಸುನೀತಾ ನಿಂಬರ್ಗಿ ನೇತೃತ್ವದಲ್ಲಿ ನಡೆದಿದ್ದ ಕಾರ್ಯಾಚರಣೆ. ಹೀಗಾಗಿ ಅದೇ ಅಧಿಕಾರಿ ಬಳಿ ತರಬೇತಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಕಳಿಸಿದ ಮಹಾರಾಷ್ಟ್ರದಿಂದ 8 ಅಧಿಕಾರಿಗಳು ಬಂದು ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. 2015ರಲ್ಲೂ ಕಾಡಾನೆ ಸೆರೆಗೆ ಕರ್ನಾಟಕದ ನೆರವು ಕೇಳಿದ್ದ ಮಹಾರಾಷ್ಟ್ರ 2015ನಲ್ಲಿ ಮಾರ್ಚ್ನಲ್ಲಿ ಸಿಂಧುದುರ್ಗ ಜಿಲ್ಲೆಯಲ್ಲಿ 3 ಕಾಡಾನೆಗಳನ್ನು ಸೆರೆ ಹಿಡಿದಿದ್ದ ಕರ್ನಾಟಕದ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಮತ್ತೊಮ್ಮೆ ಕರ್ನಾಟಕದ ಅಧಿಕಾರಿಗಳಿಗೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಮೊರೆ ಹೋಗಿದ್ದಾರೆ.